ಪ್ರಧಾನಮಂತ್ರಿಯನ್ನ ಮಾಡಬಹುದು. ನಮ್ಮಲ್ಲಿ ಒಡ ಕುಟ್ಟುವಂತ ಕೆಲಸ, ನಮ್ಮೊಳಗೆ ಜಗಳ ಹಾಕುವಂತ ಕೆಲಸ ಮಾಡಿಬಿಟ್ಟು ಅವ್ರು ಸರ್ಕಾರ ರಚನೆ ಮಾಡ್ತಾರೆ. ತಾವು ಮಾಡಿದ ಕೆಲಸವನ್ನು ಏನೂ ಹೇಳ್ತಾ ಇಲ್ಲ. ಅದರಂತೆ ನಾವು ಸೇವಾದಳದ ಅಧ್ಯಕ್ಷನಾಗಿ ಇವಾಗ ಒಂದು 5-6 ತಿಂಗಳಾಯ್ತು. ನಮ್ಮ ಸ್ನೇಹಿತರು ಮಾತಾಡಿದ್ರು, ಮೊದಲು ಏನಾಯ್ತೋ ಗೊತ್ತಿಲ್ಲ, ಇವಾಗ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಹೆಂಗ್ ಸಂಘಟನೆ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿ ತಾಲೂಕಿಗೂ 15ರಿಂದ 20 ಮಂದಿ ಗ್ರೂಪ್ ಮಾಡಿದೀವಿ. ಅದರಂತೆ ಪ್ರತಿ ಗ್ರಾಮ ಪಂಚಾಯತಿ ಒಬ್ಬೊಬ್ಬರನ್ನ ಅಧ್ಯಕ್ಷ ಮಾಡಿದೀವಿ. ಈಗ ನಿಮ್ ತೀರ್ಥ ಭಾಗದಲ್ಲಿ ಇನ್ನೊಂದು 5-6 ಬಿಟ್ರೆ ಎಲ್ಲ ಕಡೆ ಅಧ್ಯಕ್ಷಗಳು ರೆಡಿ ಆಗಿದ್ದಾರೆ. ಜಮಖಂಡಿ ತಾಲೂಕಾಗಿದೆ, ಮುಧೋಳ ಆಗಿದೆ, ಬೀಳಿಗೆ ಆಗಿದೆ. ಮತ್ತೆ ಒಬ್ಬೊಬ್ಬರನ್ನ ಅಧ್ಯಕ್ಷ ಮಾಡಿಬಿಟ್ಟಿದೀವಿ. ಅದರ ನಂತರ ಅವ್ರ ಕೆಳಗೆ 25 ಜನರನ್ನು ಮಾಡ್ತಾ ಇದ್ದೀವಿ. ಮತ್ತೆ ಪ್ರತಿ ಗ್ರಾಮ ಪಂಚಾಯತಿಗಳಿಗೂ ಒಂದೊಂದು ಸೇವಾದಳದ ಬೋರ್ಡ್ ಮಾಡ್ತಾ ಇದ್ದೀವಿ, ಒಂದು ಧ್ವಜ ಸ್ತಂಭ ಮಾಡ್ತಾ ಇದ್ದೀವಿ. ಪ್ರತಿ ನಮ್ಮ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಧ್ವಜವಂದನೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ದೆಲ್ಲ ಸಹಕಾರ ಬೇಕು. ಮತ್ತೆ RSS ನ ಹೆಂಗ ಫೋಕಸ್ ಮಾಡಿ ಅವ್ರ ಮೇಲೆ ಎತ್ತಾರಲ್ಲ, ಆ ರೀತಿ ನಮ್ಮ ಕಾಂಗ್ರೆಸ್ದವರು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮುಂದಿನ ದಿನಮಾನದೊಳಗೆ RSS ಗಿಂತಲೂ ಬಲವಾಗಿ ಸೇವಾದಳವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಿಂದ ಮಾಡಿಸಿ ನಾನು ಇಲ್ಲೇ 500 ಮಂದಿ ಕ್ಯಾಂಪ್ ಮಾಡಿಬಿಟ್ಟು ಹೊಸ ಸಂಚಲನೆ ಮಾಡುವಂತ ವ್ಯವಸ್ಥೆಯನ್ನು ಮುಂದಿನ ದಿನ ಮಾಡ್ತೀನಿ ಅಂತ ಹೇಳಿ ಒಂದೆರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.